ಹತ್ತಿರಕ್ಕೆ ಬಂದು ಯಾಚಿಸಿಕೊಂಡರು. ಅವರೆಲ್ಲ ಬಂದು ಯಾಚಿಸಿದ್ದಾರೆ. ಯಾಕಾಗಿ? ಯಾಕೆ? ಕೃಷ್ಣ ನಮ್ಮನ್ನು ರಕ್ಷಿಸ್ತಾನೆ ಅಂತ ಅವರೇನು ಯಾಚಿಸಿದ್ರು. ಅವರ ಬಂದು ಯಾಚಿಸಬಹುದು ಸ್ವಾಮಿ. ಆಶ್ವಾಸನೆ ಕೊಡುವಂತ ನೀವಾದರೂ ಯೋಚನೆ ಮಾಡಬೇಕಲ್ಲ. ಅಲ್ಲಿ ಯಾಕೆ ಯಾವ ನೆಲೆಯಲ್ಲಿ ಹೇಳ್ತಿರ್ತ ಬೇಡವಾ? ಅವರೆಲ್ಲ ನಿಮ್ಮನ್ನು ಪೂಜಿಸಿದ್ದು ಹೇಗೆ? ಹೇಗೆ? ಘನದೈವ ನೀವೆಂದು. ಯಾವುದೇ ಕಷ್ಟ ಸಂಕಷ್ಟಗಳಿದ್ರು ಶ್ರೀಕೃಷ್ಣ ಪರಿಹಾರ ಮಾಡುತ್ತಾನೆ ಎನ್ನುವ ಅಮಿತ ವಿಶ್ವಾಸ. ಸರಿ, ಹಾಗಾಗಿ ಬಂದು ದೂರಿದ್ದಾರೆ. ಜೀವನದಲ್ಲಿ ವ್ಯಕ್ತಿ ಆಡುವುದು ಮುಖ್ಯ ಅಲ್ಲ, ಆಡಿದ ಮಾತನ್ನು ಉಳಿಸಿಕೊಳ್ಬೇಕಾಗ್ತದೆ. ಪ್ರಯತ್ನಶೀಲನಾಗಿಯೇ ಇರಬೇಕು. ಹೌದು, ಕಾಲಿಡುವ ಮೊದಲು ನಾವು ಕಣ್ಣಿಡಬೇಕಾಗ್ತದೆ ಅಲ್ವಾ? ನೀವು ಆಯ ತಪ್ಪಿದ್ರೋ ಹೇಗೆ? ಆಯ ತಪ್ಪಲಿಕ್ಕೆ ಏನಾಯ್ತು? ಇಲ್ಲಿ ಬನ್ನಿ. ಬಂದಿರುವಂತ ಆ ಸೆರೆಯಾಳು ದೂತರಲ್ಲ ನಿಮ್ಮನ್ನು ದೂರಿದ್ದು ಯಾಕೆ? ನಿಮ್ಮ ಒಳಗುಟ್ಟು ಏನಂತ ಅವರಿಗೆ ಗೊತ್ತಿಲ್ಲ. ಅವರೆಲ್ಲ ಹೊರಗಿನಂತೆ ಸತ್ಯ, ಕೃಷ್ಣ ಸಮರ್ಥ ಇದ್ದಾನೆ, ಕಷ್ಟವನ್ನು ಪರಿಹರಿಸ್ತಾನೆ ಅಂತ ಅವರು ತಿಳಿದದ್ದು. ಅಂದ್ರೆ ಇದು ಒಂದು ಜಾತಿ ಪೂರ್ಣ ಇಲ್ಲದ ಹೋಳಿಗೆ ಹಾಗೆ, ಹೊಡಪು ಬಳಸಿದ ಹೊಟ್ಟೆ ಹಾಗೆ. ಹೌದು, ನೀವು ಬರೀ ಹೊಟ್ಟೆ ಅಂಥದ್ದು ಇಲ್ಲ, ಒಳ ಕಡದಿಲ್ಲ. ಹೌದು, ನಂಗೆ ಗೊತ್ತಿಲ್ಲ. ಕೆಲವೊಮ್ಮೆ ಗಂಡನಿಗೆ ಗೊತ್ತಿರೋದು ವಿಚಾರ ಹೆಂಡತಿಗೆ ಗೊತ್ತಾಗ್ತದೆ. ಯಾಕೆ? ಸೂಕ್ಷ್ಮವಾಗಿ ಹೆಣ್ಣನ್ನು ತಿಳ್ಕೊಳ್ತಾರೆ. ಅಯ್ಯೋ, ಈಗ ಅವರೆಲ್ಲ ನೀವು ಸಮರ್ಥರು. ಹೆಣ್ಣಿಗೆ ಇರುವುದು ಯಾವ ಮನಸ್ಸಿಂದ ಎದುಕುವುದೇ ಹೆಣ್ಣಿಗಿರುವುದು ಮನಸ್ಸಿಂದ. ಹಾಗೆಲ್ಲ ಹೇಳ್ಬಿಡಿ. ಹಾಗೆಲ್ಲ ಇದ್ರೆ ನೀವು 16,800 ಸುಧಾರಿಸಿಕೊಳ್ಳುವುದಿಲ್ಲ ಇತ್ತು. ನಾವೆಲ್ಲ ಸುಮ್ಮನೆ ಇದ್ದದಕ್ಕೆ ಹೋಗಿ ನಿಮ್ಗೆ ಬೇಡ ಬೇಕಿರ್ತದೆ. ಇಲ್ಲದಿದ್ರೆ ಒಬ್ಬೊಬ್ರು ಒಂದೊಂದು ಸಮಸ್ಯೆಯನ್ನು ಒಂದೊಂದು ಕ್ಷಣ ಒಂದೊಂದು ದಿನ ಹೇಳಿದ್ರೆ ನಿಮ್ಗೆ ಪರಿಹರಿಸಲಿಕ್ಕೆ ಆಗ್ತದ? ನಾಳೆಗೆ ಒಂದು ಪ್ರಯತ್ನ ಮಾಡಿ ನೋಡುವ. ಹಾಗಲ್ಲ, ಈಗ ಇವರೆಲ್ಲ ತಿಳಿದದ್ದೇನು? ಏನ್ ಕೃಷ್ಣ ಕಷ್ಟ ಪರಿಹರಿಸ್ತಾನೆ ಅಂತ. ಮತ್ತೆ ಕೃಷ್ಣನ ಒಳಗುಟ್ಟು ಏನಂತ ನನಗೆ ಗೊತ್ತುಂಟು. ಗುಟ್ಟು ಪೂರ್ಣ ಬಿಡಿಸ್ಬೇಡ. ಗಂಡನ ಮರ್ಯಾದೆ ಉಳಿಸಲು ಹೆಣ್ಣು ಮಾತ್ರ. ಹೌದು, ಏನೇ ಆಗ್ಲಿ ಏನೇ ಹೋಗ್ಲಿ ಹೊರಗಿನವ್ರಿಗೆ ಹೇಳುದು ನನ್ನ ಗಂಡ ವೀರ, ನನ್ನ ಗಂಡ ಧೀರ, ನನ್ನ ಗಂಡ ಶೂರ. ಗಂಡನ ಬಂಡವಾಳ ಪೂರ್ತಿ ಹೆಂಗಸ ನೋಡಿ ಎಷ್ಟು ಜನ ಎಲ್ಲ ಅನುಭವಿಸಿದವ್ರೆ, ಎಲ್ಲ ನಮ್ಮವರೇ ಹೆಂಗಸರು. ಹಾಗೆ ಗೊತ್ತಿದ್ರೆ ಮಾತಾಡ ಏನು ಈಗ ಭಾಗಗಳನ್ನು ಕೊಡ್ತೇನೆ ಅಂತ ಹೇಳಿದ್ರಲ್ಲ, 8 ದಿವಸದಲ್ಲಿ ಮಾಡೋದು. 8 ದಿವಸದಲ್ಲಿ ಭಾಗದ ಕಂಠವನ್ನು ಕತ್ತರಿಸ್ತೀನಿ. 8 ದಿನ ಬಿಡಿ. ಮೊನ್ನೆ ಒಂದು ಬೆಳಗಿನ ಜಾವದಲ್ಲಿ ಆದ ಘಟನೆ ಅಂತ ನಿಮ್ಗೆ. ಮೊನ್ನೆ ದಿನ ರಾತ್ರಿ ನಮ್ಮನೆಗೆ ಬರ್ಲಿಲ್ಲ ನೀವು? 3 ದಿವಸ ಹಿಂದೆ. ಹೌದೌದು, 3 ದಿವಸ ಹಿಂದೆ ನಮ್ಮನೆಗೆ ಬಂದದ್ದು ನಿಮ್ಗೆ ನಾನು ಮಂಗಳಾರತಿ ಮಾಡ್ತಿಲ್ವಾ? ಅದು ದಿನನಿತ್ಯ ಯಾವುದು ಪಾದ ಪೂಜೆ ಮಂಗಳಾರತಿ ನೀವು ಬೇರೆ ಬೇರೆ ತಿಳ್ಕೊಂಡು ನಾ ಬೇರೆ ಬೇರೆ ಹೇಳಿ ಕೆಲವೊಮ್ಮೆ ಮರ್ಯಾದೆ ಉಳಿಸಿಕೊಳ್ಬೇಕಾ? ಮನೆ ಒಳಗೆ ಹಾಕಿದ್ರೆ ಹೇಳ್ಬಾರ್ದು, ಸುಮ್ಮನೆ ಇರ್ಬೇಕು. ನಿಮ್ಮ ಮಂಗಳಾರತಿ ನೀ ಹೇಳಿದ್ರೆ ನೀವು ಮಂಗಳಾರತಿ ಮಾಡ್ತಿಲ್ವಾ? ಹೌದು. ಉಪಚರಿಸ್ತಿಲ್ವಾ? ಆದರ್ಶ ಹೆಣ್ಣು ನೀನು ಪ್ರಪಂಚ. ಸತಿಪತಿಗಳ ಜೊತೆಯಾಗಿ ಭೋಜನವನ್ನು ಗುಂಜಿಸ್ತಿಲ್ವಾ? ಅಯ್ಯೋ, ನನಗೆ ಊಟ ಆದ್ಮೇಲೆ ನೀವು ಊಟ ಮಾಡಬೇಕು. ಹೌದೇ? ಅದು ಹಾಗೆ ಸತಿ ಗಂಡ ಊಟ ಮಾಡಿದ್ಮೇಲೆ ಹೆಂಡ ಮಾಡ್ಕೆ ಮಾಡಿ. ಅದ್ರ ಜೊತೆಯಾಗಿ ಪಲ್ಲಂಗದಲ್ಲಿ ಮಲಗಿದ್ದು ಹಾಗಲ್ಲ. ವಿಷಯ ಇರುವುದೇ ಪಲ್ಲಂಗದ ಮೇಲೆ ಮಲಗಿದ ಮೇಲೆ. ಅಲ್ಲಿವರೆಗೆ ವಿಷಯ ನಗಣ್ಯ. ಗಣ್ಯ ಯಾವುದು? ಆದ ಬದಲಾವಣೆ. ಇದ್ರ ಜೊತೆಯಾಗಿ ಮಲಗಿದಾಗ ನನಗೆ ನಿದ್ರೆ ಬಂದಿತ್ತು. ಬೆಳಿಗ್ಗೆ 4ರ ಜಾವ. ಬಿಡುದಿಲ್ಲ 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 ಅಂತ ಹೇಳಿದ್ದು. ಮಳೆ ಇತ್ತ? ಬಿಡುದಿಲ್ಲ ಬಿಡುದಿಲ್ಲ. ಹೊರಗಡೆ ಮಳೆ ಬಿಡುದಿಲ್ಲ. ನನಗೆ ಕತೆ ಅಲ್ವಾ? ನನಗೆ ಎಚ್ಚರಿಲ್ಲ. ನೀವು ಬಿಡುದಿಲ್ಲ ಬಿಡುದಿಲ್ಲ ಅಂತ ಹೇಳಿದ್ದು. ಏನು ನನಗೆ ಕರೀತಾ ಇದ್ದೀರಿ ಅಂತ ನಾನು ಹತ್ರ ಬಂದೆ. ಏನೋ ಬಿಡುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಥವಾ ಅದೇನು ವಿಶೇಷ ಉಂಟು ಅಂತ ಸತ್ಯ ಬಂದದ್ದೇ ಬಂದದ್ದು. ಮಾಗದ ಮಾಗದ ಬಂದ ಬಂದ ಹೇಳುವಾಗ ನಿಮ್ಮ ಮುಖ ನೋಡ್ಬೇಕಿತ್ತು. ಮೈಯೆಲ್ಲ ಬೆವರಿ ಹೋಗಿತ್ತು. ಕಣ್ಣು ಕೆಂಡಲ ಉಂಡೆಯ ಹಾಗೆ ಕೆಂಪಾಗಿತ್ತು. ಅವಡು ಗಚ್ಚಿದ್ರಿ, ಗಡ 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 ನಡುತ್ತಾ ಇದ್ರಿ. ಮಾಗದ ಬಂದ ಬಿಡುದಿಲ್ಲ ಬಿಡುದಿಲ್ಲ ಅಂತ ಹೇಳಿದ್ದು ಮಂಚದ ಕೆಳಗೆ ದಪ್ಪನೆ ಬಿದ್ದದ್ದು. ಮಾಗದರ ಹೆಸರೇ ಕೇಳಿದಾಗ ಕನಸಿನಲ್ಲಿ ಹೆದರುವಂತ ನೀವು ಮಾಗದನ ಎದುರು ನಿಂತು ಸೆಣಸಾಡಲಿಕ್ಕೆ ಸಾಧ್ಯವಾ ಅಂತ? ನೀನು ಇಲ್ಲಿವರೆ ಕತೆ ಹೇಳಿ ಸರಿ ಏನು, ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ನೀನು ತಿಳ್ಕೊಳ್ಳುವುದಂತ ತಪ್ಪು. ಅದಕ್ಕಾಗಿ ಹೇಳಿತು ಎಲ್ಲ ನಿನ್ನ ಕಲ್ಪನೆ ಸರಿಯಲ್ಲ, ಸತ್ಯ ಏನು ಅಂತ ಶೋಧನೆ ಮಾಡ್ಬೇಕು ಬಿಟ್ಟು ನೀ ತಿಳಿದದ್ದು ಸತ್ಯ ಅಲ್ಲ ಅಂತ. ಹಾಗಾದ್ರೆ ಇದು ಸುಳ್ಳ? ನಾನು ಹೇಳ್ತೇನೆ ಹಾಗಾಗಿದ್ದು ಕನಸಿನಲ್ಲಿ ಮಾಗದ ನೋಡು. ಈಗ ಬೆವರು ಹೊಡೆದಿತ್ತು ಹೊಡೆಯುತ್ತಿದೆ ಅಂತ ಹೇಳ್ತಿಲ್ಲ. ಇದಾಗುವುದು ಯಾವಾಗ ಹೇಳು? ಯಾವಾಗ? ಹೆದರಿದಾಗ, ಅತಿಯಾದ ಹೆದರಿಕೆ ಆದ. ಇನ್ನೊಮ್ಮೆ ತಡೆದುಕೊಳ್ಳಲಾರದಿರುವ ಸಿಟ್ಟು ಬಂದಾಗಲೂ ಹಾಗೆ ಆಗ್ತದೆ. ಸರಿ, ಬೆವರು ಹೊಡುವುದು, ಕಣ್ಣು ಕೆಂಪಡರುವುದು, ಅವಳು ಗಚ್ಚುವುದು, ಯಾಕೆ ಆವತ್ತು ಕನಸಿನಲ್ಲಿ ಮಾಗದ ಬಂದ. ಸಿಟ್ಟು ಬಂದು ಹೋಯ್ತು. ಮಾಗದ ಬಿಡುವುದಿಲ್ಲ ಬಿಡುವುದಿಲ್ಲ ಅಂತ ಹೇಳಿ ಮಾಗದ
ಕೈ ಮಂದಿರ ಕೆಳಗೆ ಗೊತ್ತಾಯ್ತು ಇದಕ್ಕೆ ಅನ್ಸು ಅಂತ ಮತ್ತೆ ಅದು ಬಂದು ಹಾಗಾದ್ರೆ ನೀವು ಹೆದರಿದ್ದಲ್ಲ ಹೆದರ್ಲಿಕ್ಕೆ ಕೊಡುತ್ತಲ್ಲ ಹಾಗಾದ್ರೆ ಅವನು ರಟ್ಟೆ ಕೈ ಹಾಕಿದ್ರೆ ನಾನು ಸಿಟ್ಟು ಬಂದದ್ದ ಎಲ್ಲಿಯಾದ್ರೂ ಬಲಗಡೆ ರಟ್ಟೆ ಕೈ ಹಾಕಿದೆ ಎಡಗಡೆ ಕೈ ಹಾಕಿ ನಿನ್ನ ರಕ್ಷೆ ಸಿಕ್ತಿರ್ತಾನೆ ಪ್ರಸಂಗ ಆಯ್ತು. ಈಗ ಹೆಂಡತಿಯಲ್ಲಿ ಮಾತಿನಿಂದ ತಪ್ಪಿಸಿಕೊಳ್ಬಹುದು ಸಮರ್ಥ ಅಂತ ಹೇಳಬಹುದು. ಮಾಗದ ನೀನು ಸಾಮಾನ್ಯನೇ ಏನು ಅವ ಮಲ್ಲಯುದ್ಧ ಪ್ರವೀಣನಲ್ಲಿ ಅವನಲ್ಲಿ ಸೆಳೆಸಾಡುವುದು ಅಷ್ಟು ಸುಲಭ ಸಾಧ್ಯ ಇಲ್ಲ. ಆದರೂ ಕೂಡ ಬಂದಿರುವವರಿಗೆ ನೀವು ಆಶ್ವಾಸನೆ ಕೊಡುತ್ತೀರಿ ಎಂತಾದ್ರೆ ಮಾಗದನನ್ನು ಕೊಲ್ಲುವುದಕ್ಕೆ ಹೇಗೆ ಸಾಧ್ಯ, ಹೇಗೆ ಕೊಲ್ತೀರಿ ಎನ್ನುವ ಗೊಂದಲ ನಮಗೆ. ಏನು ದಾರಿ ಇಲ್ಲದೆ ಒಟ್ಟಾರೆ ಹೇಳ್ದಂತ ಭಾವಿಸ್ಕೊಂಡ್ಯ ಮತ್ತೆ ಹೇಳ್ತೀಯ ಏನು ಹೇಳ್ತೀಯ ಏನು